ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ಎಕ್ಸ್ ಎಂಪೈರ್ ಮೈನಿಂಗ್ ಎಲ್ಲ ಎಂಡ್ ಆಗಿದೆ, ಸ್ನ್ಯಾಪ್ಶಾಟ್ ಎಲ್ಲ ತೊಗೊಂಡಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಈ ಒಂದು ಟೋಕನ್ ಕೂಡ ಲಿಸ್ಟ್ ಆಗ್ತಾ ಇದೆ. ಅದರ ಜೊತೆಗೆ ಕೆಲವೊಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಸ್ವಲ್ಪ ಜನರಿಗೆ ಏನು ಕಡಿಮೆ ಕೊಡ್ತಾರೆ, ಏನು ಏರ್ ಡ್ರಾಪ್ ಕೊಡೋಲ್ವಾ, ಈ ರೀತಿ ಡೌಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಆ ಒಂದು ಅಪ್ಡೇಟ್ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಟೋನ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಇನ್ನೂ ಕೂಡ ನಾನು ಮಾಡಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಟೋನ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ನಮಗೆ ಏರ್ ಡ್ರಾಪ್ ಸಿಗಲ್ವಾ, ಈ ರೀತಿ ಡೌಟ್ಸ್ ಕೂಡ ತುಂಬ ಜನ ಇರುತ್ತೆ. ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ಸನ್ನು ಮಾಡ್ತಾ ಇದ್ದೀವಿ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟಿಝನ್. ತುಂಬ ದಿನದಿಂದ ಮೈನಿಂಗ್ ಎಲ್ಲ ಮಾಡಿದ್ವಿ, ಬಟ್ ಫೈನಲಾಗಿ ಯಾರೆಲ್ಲ ಒಳ್ಳೆ ರೆಫರ್ನ ಮಾಡಿದ್ದಾರೆ ಮತ್ತು ಯಾರೆಲ್ಲ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಅಮೌಂಟನ್ನು ಕೊಟ್ಟರು. ನಾರ್ಮಲ್ ಯೂಸರ್ಸ್ಗೆ ಯಾವುದೇ ಥರ ಅಮೌಂಟನ್ನು ಕೊಡಲಿಲ್ಲ, ಅಂದರೆ ಅಷ್ಟೊಂದು ಏರ್ ಡ್ರಾಪನ್ನು ಕೊಡಲಿಲ್ಲ. ಸೊ ಇವ್ರ ಕಡೆಯಿಂದ ಇನ್ನೂ ಒಂದು ಏರ್ ಡ್ರಾಪನ್ನು ಕೊಟ್ಟಿದ್ದಾರೆ. ಈ ಒಂದು ಏರ್ ಡ್ರಾಪಲ್ಲಿ 10 ಮಿಲಿಯನ್ ಕ್ಯಾಟಿ ಟೋಕನ್ಸ್ ಇದೆ. ಅದ್ರ ಜೊತೆಗೆ ಒಂದು ಶೂಟರ್ ಗೇಮ್ ಇದೆ, ಅದರದ್ದಾದಂಥ ಒಂದು ಟೋಕನ್ ಇದೆ, ಅದು ಕೊಡ್ತಾ ಇದ್ದಾರೆ. ಮತ್ತು ವೆನಿಸೆ ಅನ್ನೋ ಸಮಥಿಂಗ್ ಟೋಕನ್ ನೇಮ್ ಇದೆ, ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಫಸ್ಟ್ ಈ ಒಂದು ಏರ್ ಡ್ರಾಪ್ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ಜಾಯ್ನ್ ಆಗೋದು ಬಿಡೋದು ಫೈನಲಾಗಿ ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಒಪಿನಿಯನ್ ಬಂತು ಅಂದರೆ ಜಾಯ್ನ್ ಆಗೋದು ಬೆಟರ್ ಅನ್ಕೊತೀನಿ. ಸೊ ಏನು ಟಾಸ್ಕ್ ಅದು, ಏನು ಏರ್ ಡ್ರಾಪ್ ಅದು, ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಎಕ್ಸ್ ಎಂಪೈರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವರೊಂದು ಟ್ವಿಟರ್ನ ಓಪನ್ ಮಾಡ್ತು ಅಂದರೆ ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಸೊ ಪ್ರೈಮರಿ ಕ್ರೈಟೀರಿಯಾ ಏನನ್ನೆಲ್ಲ ಇದೆ, ನಂಬರ್ ಆ್ಯಂಡ್ ಕ್ವಾಲಿಟಿ ಆಫ್ ಇನ್ವೈಟೆಡ್ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಇವಾಗ ನೀವು 10 ಜನರ ರೆಫರ್ ಮಾಡಿರ್ತೀರ. 10 ಜನರಲ್ಲಿ 5 ಜನ ಏನು ಮಾಡ್ತಾರೆ, ಜಸ್ಟ್ ಲಾಗಿನ್ ಮಾಡ್ಕೊತಾರೆ, ಅಪ್ಲಿಕೇಶನ್ ಓಪನ್ ಮಾಡ್ಕೊತಾರೆ, ಎಲ್ಲೋ 2 ನಿಮಿಷ 3 ನಿಮಿಷ ಕ್ಲಿಕ್ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ, ಮಾರುತ್ತೆ ಹೋಗ್ತಾರೆ, ಇನಾಕ್ಟಿವ್ ಆಗಿಬಿಡ್ತಾರೆ ಕಂಪ್ಲೀಟಾಗಿ. ಸೊ ಇನಾಕ್ಟಿವ್ ಆಗಿತ್ತು ಅಂದರೆ ಅವ್ರ ರೆಫರ್ ಕೌಂಟ್ ಏನೈತೆ ಅದು ನಿಮಗೆ ರೆಫರ್ ಕೌಂಟ್ ಆಗೋದು, ಅಂದರೆ ಅವರ ರೆಫರ್ ಅಮೌಂಟ್ ನಿಮಗೆ ಸಿಗೋದಿಲ್ಲ. ಉಳಿದಿರೋ 5 ಮೆಂಬರ್ಸ್ ಯಾರೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ನಿಮಗೆ ರೆಫರ್ ಅಮೌಂಟ್ ಕೌಂಟ್ ಆಗುತ್ತೆ. ಸೊ ಇದು ಬಂತು ಅಂದರೆ ಫಸ್ಟ್ ಕ್ರೈಟೀರಿಯಾ. ಹಾಗೆ ಎರಡನೇದೇನಿದೆ, ಪ್ರಾಫಿಟ್ ಪರ್ ಅವರ್. ಎಲ್ಲಿರುತ್ತೆ ಅದು, ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಪ್ರಾಫಿಟ್ ಪರ್ ಅವರ್ 835 ಇದೆಯಾ, 1 ಮಿಲಿಯನ್ ಇದೆಯಾ, 2 ಮಿಲಿಯನ್ ಇದೆಯಾ, 20 ಮಿಲಿಯನ್ ಇದೆಯಾ, 30, 50 ಮಿಲಿಯನ್, 1 ಬಿಲಿಯನ್ ಗಟ್ಟಲೆ ತುಂಬ ಜನರ ಹತ್ರ ಇದೆ. ಸೊ ಅದು ಕೂಡ ನಿಮಗೆ ಏರ್ ಡ್ರಾಪ್ಗೆ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಹೆಚ್ಚಾಗಿ ಇಟ್ಕೊಂಡಿರ್ತೀರ, ಅಂದರೆ ಎಷ್ಟು ಪ್ರಾಫಿಟ್ ಪರ್ ಅವರ್ ಇರುತ್ತೆ ಅಷ್ಟು ನಿಮಗೆ ಏರ್ ಡ್ರಾಪ್ ಟೋಕನ್ ಕೂಡ ಅಲೋಕೇಟ್ ಆಗುತ್ತೆ. ಆ್ಯಂಡ್ ಮೂರನೇ ಪಾಯಿಂಟ್ ಏನಿದೆ, ನಂಬರ್ ಆಫ್ ಕಂಪ್ಲೀಟೆಡ್ ಕ್ವೆಸ್ಟ್. ಎಲ್ಲಿರುತ್ತೆ, ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಮಗೆ ಅಲ್ಲಿ ಕ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಆ ಒಂದು ಕ್ವೆಸ್ಟ್ಗಳಲ್ಲಿ ರೀಟ್ವೀಟನ್ನು ಮಾಡೋದು, ಫಾಲೋ ಮಾಡೋದು, ಬೇರೆ ಬೇರೆ ಮಿನಿ ಅಪ್ಲಿಕೇಶನ್ಸ್ಗಳನ್ನ ಲಾಂಚ್ ಮಾಡೋದು ಅಥವಾ ಟ್ರಾನ್ಸಾಕ್ಷನ್ ಮಾಡೋದು, ಈ ರೀತಿ ಬೇಜಾನ್ ಟಾಸ್ಕ್ಗಳೈತಲ್ಲ, ಈ ಒಂದು ಟಾಸ್ಕ್ಗಳನ್ನ ಎಷ್ಟು ಟಾಸ್ಕ್ಗಳನ್ನ ಮಾಡಿದ್ದೀರಾ ಅದ್ರ ಮೇಲೂ ಕೂಡ ನಿಮಗೆ ಏರ್ ಡ್ರಾಪ್ ಅಲೋಕೇಟ್ ಮಾಡುತ್ತೆ. ಅದ್ರ ಕೆಳಗಡೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಎಕ್ಸ್ ಎಂಪೈರ್ ಈಸ್ ಈಕ್ವಲ್ಸ್ ಟು ಕಮ್ಯುನಿಟಿ. ಸೊ ಎಕ್ಸ್ ಎಂಪೈರ್ ಅಂದರೆ ಏನು, ಕಮ್ಯುನಿಟಿ. ನಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರೆಲ್ಲ ನಿಮ್ಮ ಫ್ರೆಂಡ್ಸನ್ನು ರೆಫರ್ ಮಾಡಿದ್ರೆ ನಮ್ಮ ಒಂದು ಕಮ್ಯುನಿಟಿಗೆ ತೊಗೊಂಬಂದಿದ್ರೆ ಅವ್ರಿಗೆ ನಾವು ರಿವಾರ್ಡನ್ನು ಕೊಡ್ತಾ ಇದ್ವಿ. ಅದರ ಜೊತೆಗೆ ನಮ್ಮ ಒಂದು ಅಪ್ಲಿಕೇಶನ್ ಯಾರೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆ ನಾವು ರಿವಾರ್ಡನ್ನು ಕೊಡ್ತೀವಿ ಅಂದ್ಬಿಟ್ಟು ಜಸ್ಟ್ ಮೇಲ್ಗಡೆ 3 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಗೊತ್ತಾ, ಅದನ್ನು ಜಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೈಡ್ಗೆ ಹಿಡಿಯೋದನ್ನು ಇವಾಗ 3 ಕೂಡ ನಮಗೆ ಗೊತ್ತಾಗ್ತು. ನೆಕ್ಸ್ಟ್ ಏನಿದೆ, ಅಡಿಷನಲ್ ಕ್ರೈಟೀರಿಯಾ, ಎಕ್ಸ್ಟ್ರಾ ಕ್ರೈಟೀರಿಯಾ, ವ್ಯಾಲೆಟ್ ಕನೆಕ್ಷನ್. ಆಲ್ರೆಡಿ ಇವಾಗ ನಾವು ಟೋನ್ ಕೀಪನ್ನು ಕನೆಕ್ಟ್ ಮಾಡ್ಕೊಂಡಿದ್ವಿ, ಯಾವುದೇ ಥರ ತೊಂದರೆ ಇಲ್ಲ, ಅದು ಕೂಡ ನಮಗೆ ಎಕ್ಸ್ಟ್ರಾ ರಿವಾರ್ಡನ್ನು ಕೊಡ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ಕೆಳಗಡೆ ಬಂತು ಅಂದರೆ ಟೋನ್ ಟ್ರಾನ್ಸಾಕ್ಷನ್, ಪರ್ಚೇಸಸ್ ಆ್ಯಂಡ್ ಡೊನೇಷನ್ಸ್. ಯಾರೆಲ್ಲ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅವ್ರಿಗೆ ಎಕ್ಸ್ಟ್ರಾ ಏರ್ ಡ್ರಾಪ್ ಕೂಡ ಅಲೋಕೇಟ್ ಆಗುತ್ತೆ. ಇವಾಗ ಕೇಳ್ಬೋದು, ಬ್ರೋ ನಾನು ಯಾವುದೇ ಥರ ಟ್ರಾನ್ಸಾಕ್ಷನ್ ಮಾಡಿಲ್ಲ, ನಾನು 0.5 ಟೋನ್ ಕೂಡ ಪೇ ಮಾಡಿಲ್ಲ, ನನಗೆ ಏರ್ ಡ್ರಾಪ್ ಸಿಗುತ್ತಂದರೆ ಖಂಡಿತ ಸಿಗುತ್ತೆ. ಯಾರೆಲ್ಲ ಪೇ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ, ನಾವು ಪೇ ಮಾಡಿಲ್ವಲ್ಲ, ಸೊ ನಮಗೆ ಕಡಿಮೆ ಸಿಗುತ್ತೆ. ಸೊ ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅವ್ರು ವರಿ ಮಾಡ್ಕೊಬೇಡಿ, ನಿಮಗೂ ಕೂಡ ಏರ್ ಡ್ರಾಪ್ ಅಲೋಕೇಟ್ ಆಗುತ್ತೆ. ಆ್ಯಂಡ್ ಮೂರನೇದೇನಿದೆ, ಟೆಲಿಗ್ರಾಮ್ ಪ್ರೀಮಿಯಮ್. ಇವಾಗ ಆಲ್ರೆಡಿ ನನ್ನ ಹತ್ರ ಟೆಲಿಗ್ರಾಮ್ ಪ್ರೀಮಿಯಮ್ ಇದೆ, ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಟೆಲಿಗ್ರಾಮ್ ಪ್ರೀಮಿಯಮ್ ಇರೋದ್ರಿಂದ ನನಗೆ ಎಕ್ಸ್ಟ್ರಾ ಏರ್ ಡ್ರಾಪ್ ಅಲೋಕೇಟನ್ನು ಮಾಡ್ತಾರೆ. ನಿಮ್ಮ ಹತ್ರ ಟೆಲಿಗ್ರಾಮ್ ಪ್ರೀಮಿಯಮ್ ಇತ್ತು ಅಂದರೆ ನಿಮಗೆ ಎಕ್ಸ್ಟ್ರಾ ಏರ್ ಡ್ರಾಪನ್ನು ಕೊಡ್ತಾರೆ, ಇರಲಿಲ್ವಾ ವರಿ ಮಾಡ್ಕೊಂಬೇಡಿ, ಸ್ವಲ್ಪ ಕಡಿಮೆ ಕೊಡ್ತಾರೆ. ಸೊ ಇಷ್ಟು ಕೂಡ ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇಷ್ಟರ ಮೇಲ್ಗಡೆ ನಮಗೆ ಫೈನಲಾಗಿ ಏರ್ ಡ್ರಾಪ್ ಅಮೌಂಟನ್ನು ಕೊಡೋದು. ಆ್ಯಂಡ್ ಕೆಳಗಡೆ ಅದನ್ನು ಬಿಟ್ಟರೆ ಇನ್ನೂ ಕೂಡ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಈಕ್ವಲಾಗಿ ಏರ್ ಡ್ರಾಪನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಹ್ಯಾಮ್ಸ್ಟಾರ್ ಅವ್ರು ಮಾಡಿದ್ರು ಗೊತ್ತಾ, ಎಕ್ಸಾಂಪಲ್ ತೊಗೊಳಕ್ಕಾಗಲ್ಲ. ಹ್ಯಾಮ್ಸ್ಟಾರ್ ಮಾಡಿದ್ರು, ಏನು ಮಾಡಿದ್ರು, ಯಾರೆಲ್ಲ ಚೆನ್ನಾಗಿ ರೆಫರ್ ಮಾಡಿದ್ದಾರೆ ಅಂದರೆ ಹೆವಿಯಾಗಿ ರೆಫರ್ ಮಾಡಿದರೆ ಅವ್ರಿಗೆ ಬೇಜಾನ್ ಟೋಕನ್ಸನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ರೆಫರ್ ಮಾಡಿಲ್ಲ ಅವ್ರಿಗೆ ಹೆವಿ ಟೋಕನ್ಸನ್ನು ಕೊಡಲಿಲ್ಲ. ಆ ರೀತಿ ಈ ಒಂದು ಪ್ರಾಜೆಕ್ಟಲ್ಲಿ ಮಾಡಲ್ವಂತೆ. ಸೊ ಪ್ರತಿಯೊಬ್ಬರು ಕೂಡ ಒಂದು ರೇಂಜ್ಗೆ ಈಕ್ವಲಾಗಿ ಕೊಟ್ಕೊಂಡು ಹೋಗ್ತಾರೆ. ಲೈಕ್ ಒಬ್ರಿಗೆ ಹೆವಿ ಕೊಡೋದು, ಒಬ್ರಿಗೆ ತುಂಬ ಕೊಡೋದು, ಆ ರೀತಿ ಮಾಡೋದಿಲ್ಲ. ಯಾರೆಲ್ಲ ಯೂಸರ್ಸ್ ಮಾಡ್ಕೊಂಬರ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ಮಾಡ್ಕೊಂಬರ್ತಾ ಇದ್ದಾರೆ ಅವ್ರಿಗೆಲ್ಲ ಈಕ್ವಲಾಗಿ ಡಿಸ್ಟ್ರಿಬ್ಯೂಟನ್ನು ಮಾಡ್ತೀವಿ ಅಂದ್ಬಿಟ್ಟು ಕೆಳಗಡೆ ಒಂದು ಲೈನನ್ನು ಕೂಡ ಹೇಳಿದ್ದಾರೆ. ಸೊ ಅದು ಬಂತು ಅಂದರೆ ಏರ್ ಡ್ರಾಪ್ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಆ್ಯಂಡ್ ಇದನ್ನು ಬಿಟ್ಟರೆ ಇನ್ನೂ ಒಂದು ಪೋಸ್ಟನ್ನು ಮಾಡಿದರು, ಡ್ಯೂ ಟು ಸರ್ಟನ್ ರೀಸನ್ಸ್ ವಿ ಆರ್ ಫೋರ್ಸ್ಡ್ ಟು ಚೇಂಜ್ ದ ಟೋಕನಾಮಿಕ್ಸ್ ಆ್ಯಂಡ್ ಕಮ್ಯುನಿಟಿ ಸಪ್ಲೈ ಅಮೌಂಟ್. ಇಟ್ ಮೀನ್ಸ್
ಕಮ್ಯುನಿಟಿ ಸಪ್ಲೈಗೆ ಎಷ್ಟು ಪರ್ಸೆಂಟನ್ನು ಕೊಡ್ತೀವಿ ಅಂತ ಹೇಳಿದ್ರು ಗೊತ್ತಾ? ಕಮ್ಯುನಿಟಿಗೆ 70% ಕೊಡ್ತೀವಿ ಅಂತೇಳಿ. ಎಷ್ಟು 483 ಬಿಲಿಯನ್ ಟೋಕನ್ಸ್ನ ಸಮಥಿಂಗ್ ಐತೆ. ಸೊ ಅಷ್ಟನ್ನು ಕಮ್ಯುನಿಟಿಗೆ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಚೇಂಜನ್ನು ಮಾಡಿದ್ದಾರೆ. ಈ ಒಂದು ಪೋಸ್ಟನ್ನು ಮಾಡಿದಾಗ ನಮಗೆ ಗಾಬರಿ ಆಗಿತ್ತು. ಏನದು 70% ಇದ್ದದನ್ನು 50% ಇಳಿಸ್ಬಿಡ್ತಾರೆ, 40% ಇಳಿಸ್ಬಿಡ್ತಾರೆ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಅವ್ರ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ. ಒಂದು ಗುಡ್ ನ್ಯೂಸ್ ಜೊತೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಒಂದು ವೀಡಿಯೋನ ಫಸ್ಟ್ ನೋಡಿಬಿಡಿ. ಮೇಲ್ಗಡೆ ಆಕಾಶದಲ್ಲಿ ಎಲಾನ್ ಮಸ್ಕ್. ಸೊ 483 ಬಿಲಿಯನ್ ಫಸ್ಟು ಕೊಡ್ತೀವಿ ಅಂತ ಹೇಳಿದ್ರಲ್ವ. ಅದಾದಮೇಲೆ ಸಮಥಿಂಗ್ ಸ್ಪೆಷಲ್ ಅಂದ್ಬಿಟ್ಟು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಎಷ್ಟು? 34.5 ಬಿಲಿಯನ್ ಎಕ್ಸ್ಟ್ರಾ ಟೋಕನ್ನ ಕೊಡ್ತಾ ಇದ್ದಾರೆ. ಫಸ್ಟು 70% 483 ಬಿಲಿಯನ್ ಕೊಡ್ತೀವಿ ಅಂತ ಹೇಳಿದರು. ಎಕ್ಸ್ಟ್ರಾ ಇವಾಗ 34 ಬಿಲಿಯನ್ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್. ಕಮ್ಯುನಿಟಿಗೆ 70% ಹೇಳಿದ್ದು ಅಥವಾ 70.8%, 71% ಎಕ್ಸ್ಟ್ರಾ ಮಾಡಿದ್ರು. 1% ಅಥವಾ 2% ಎಕ್ಸ್ಟ್ರಾ ಆಗಿದೆ. ಸೊ ಅದು ಬಂತು ಅಂದರೆ ಗುಡ್ ನ್ಯೂಸ್. ಯಾವುದೇ ಥರ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಒಂದು ಟೋಕನ್ ಬೆಜ್ಜನ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತಾಯಿದೆ, ಅದಾಗ್ತಾಯಿದೆ ಅಂದ್ಬಿಟ್ಟು ಬೆಜ್ಜನ್ ಅಪ್ಡೇಟ್ ಎಲ್ಲ ನೋಡಿದೆ. ಬಟ್ ಅದನ್ನು ನನಗೆ ಇನ್ನೂ ಕೂಡ ನಂಬೋಕ್ಕಾಗ್ತಾಯಿಲ್ಲ. ಏನಕ್ಕೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಬೇರೆ ಬೇರೆ ಟೋಕನ್ಸ್ ಎಲ್ಲ ಅದೇ ರೀತಿ ಬಂದಿತ್ತು. ಬಟ್ ಇನ್ನೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಸೊ ನೋಡೋಣ, ಬೈನಾನ್ಸಲ್ಲಿ ಲಿಸ್ಟಿಂಗ್ ಆದರೆ ಖಂಡಿತ ಇದು ಖುಷಿ ವಿಷಯನೇ. ನೋಡೋಣ ಯಾವ್ಯಾವ ಟೋಕನು ಯಾವೊಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಇವಾಗ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಇನ್ನೂ ಕೂಡ ಒಂದು ಟೋಕನ್ ಲಿಸ್ಟ್ ಆಗಿಲ್ಲ. ಈ ಒಂದು ಟೋಕನ್ ಲಿಸ್ಟ್ ಆಗಿಬಿಟ್ಟು ಹೇಗೆ ಸೆಲ್ ಮಾಡೋದು, ಹೇಗೆ ವಿಡ್ರಾ ಮಾಡೋದು, ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಹೇಳ್ತೀನಿ. ಅಲ್ಲಿವರೆಗೂ ವರಿ ಮಾಡ್ಕೊಬೇಡಿ, ಜಸ್ಟ್ ಕೂಲಾಗಿರಿ. ಸೊ ಎರಡನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟಿಸನ್. ಏನು ಅಪ್ಡೇಟ್ ಅದು? ಫಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಮೇಲ್ಗಡೆ ನಿಮಗೆ ಏರ್ ಡ್ರಾಪ್ ಪಾಸ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರ. ಇದೆಲ್ಲ ನೋಡ್ತಾ ಇರ್ಬೋದು. ಅರ್ನ್ ಬಾಂಬಿ ಶೂಟರ್ ಗೇಮ್ ಆಯ್ತಲ್ಲ ಅದು, ಆ್ಯಂಡ್ ಕೋನ್ ಅದೇ ಹೇಳಿದ್ನಲ್ಲ ವೆನೆಸಾ ಅಂತ ಹೇಳೋಣ, ಏನೋ ಹೇಳಿದ್ರು ಸಮಥಿಂಗ್. ಸೊ ಬಾಂಬಿ ಟೋಕನ್ನ ಕೊಡ್ತಾರೆ, ಅದಾದಮೇಲೆ ಕೋನ್ ಟೋಕನ್ನ ಕೊಡ್ತಾರೆ. ಅದ್ರ ಜೊತೆಗೆ 10 ಮಿಲಿಯನ್ ಕ್ಯಾಟಿ ಟೋಕನ್ ಕೂಡ ಕೊಡ್ತಾ ಇದ್ದಾರೆ. ಸೀಸನ್ 1 ಏರ್ ಡ್ರಾಪ್ ಫೂಲ್ ಅಂದ್ಬಿಟ್ಟು ಟೋಟಲಾಗಿ 90 ಡೇಸ್ ನಡೀತಾ ಇದೆ. ಸೊ ಅರ್ನಿಂಗನ್ನು ಮಾಡಬೇಕಂದ್ರೆ ನಿಮಗೆ ಗೇಮ್ ಆಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಟಾಸ್ಕನ್ನು ಮಾಡಬೇಕಷ್ಟೆ. ಟಾಸ್ಕನ್ನು ಮಾಡಿ ನಾವು XPನ ಅರ್ನಿಂಗ್ ಮಾಡ್ಕೊಬೇಕು. ಆ ಒಂದು XPಯಿಂದ ನಮಗೆ ಫೈನಲ್ ಆಗಿ ಬಾಂಬಿ ಸಿಗುತ್ತೆ, ಕೋನ್ ಸಿಗುತ್ತೆ. ಹಾಗೆ ಆ ಒಂದು ಏನದು ಕ್ಯಾಟಿ ಟೋಕನ್ ಕೂಡ ಅಲೋಕೇಟ್ ಆಗುತ್ತೆ. ಫೈನಲ್ ಆಗಿ 10 ಮಿಲಿಯನ್ ಕ್ಯಾಟಿ ಟೋಕನ್ಲಿ ಡಿವೈಡ್ ಮಾಡ್ತಾರೆ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅಂದ್ಬಿಟ್ಟು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇವಾಗ ಈ ಒಂದು ಎಕ್ಸ್ಪಿ ಏನಾಯ್ತು ಅದನ್ನು ಹೇಗೆ ಅರ್ನಿಂಗ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಿಮಗೆ ಮೇಲ್ಗಡೆ ಟಾಸ್ಕ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ಕೆಳಗಡೆ ನಿಮಗೆ ಬೇಜಾನ್ ಟಾಸ್ಕ್ಗಳಿರುತ್ತೆ. ಲಾಗಿನ್ ಮಾಡೋದಿರ್ಬೋದು, ಟೋಟಲಿ ಫಾಲೋ ಮಾಡೋದು, ರೀಟ್ವೀಟನ್ನು ಮಾಡೋದು, ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದು, ಈ ರೀತಿ ಬೇಜಾನ್ ಟಾಸ್ಕ್ಗಳಿರುತ್ತೆ. ಪ್ರತಿಯೊಂದೂ ಕೂಡ ತುಂಬಾ ಸಿಂಪಲ್ ಆಗೈತೆ. ಪ್ರತಿಯೊಂದು ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಇಲ್ಲೇ ನೋಡ್ತಾ ಇರ್ಬೋದು, ನಾನು ಟಾಸ್ಕನ್ನು ಸ್ಟಾರ್ಟ್ ಮಾಡಿದಾಗ ನನ್ನ ಒಂದು ಲೆವೆಲ್ ಬಂತು ಅಂದರೆ 0 ಇತ್ತು. ಪ್ರತಿ ಸಾರಿ ನೀವು 300 ಪಾಯಿಂಟ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಒಂದೊಂದು ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈಗ 210 ಐತೆ. ಮತ್ತೆ ನಾನು ಕಂಪ್ಲೀಟನ್ನು ಮಾಡಿಕೊಂಡೆ, ಬೇಜಾನ ಎಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ನನ್ನ ಒಂದು ಲೆವೆಲ್ ಬಂತು ಅಂದರೆ 6 ಲೆವೆಲ್ಗೆ ಹೋಗ್ತು. ಹಾಗೆ ಉಳಿದಿರುವಂಥ ಪಾಯಿಂಟ್ ಎಷ್ಟಿದೆ? 160 ಐತೆ. ಇನ್ನೂ ಕೂಡ ಎಕ್ಸ್ಟ್ರಾ 140 ಪಾಯಿಂಟ್ಸನ್ನು ಮಾಡ್ತು ಅಂದರೆ ಮತ್ತೆ ನಂದು 7 ಲೆವೆಲ್ಗೆ ಹೋಗುತ್ತೆ. ಸೊ ಪ್ರತಿ ಒಂದೊಂದು ಲೆವೆಲ್ನ ಕಂಪ್ಲೀಟ್ ಮಾಡ್ತು ಅಂದರೆ ನಿಮಗೆ ಒಂದೊಂದು ಬಾಕ್ಸ್ ಓಪನ್ ಆಗ್ತಾ ಇರುತ್ತೆ. ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ರಿವಾರ್ಡ್ ಕೂಡ ಸಿಗುತ್ತೆ. ಏನೆಲ್ಲ ರಿವಾರ್ಡ್ ಇರುತ್ತೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಎಲ್ಲಿ ಅದ್ರ ಒಳಗಡೆ ನಿಮಗೆ 160 ಈ ಕ್ಯಾಟಿ ಟೋಕನ್ಸ್ ಐತಲ್ಲ, ಕ್ಯಾಟಿ ಟೋಕನ್ ಅಲ್ಲ, ಜಸ್ಟ್ ಕ್ಯಾಟಿ ಪಾಯಿಂಟ್ಸ್ ಸಿಗುತ್ತೆ. ಅದ್ರ ಜೊತೆ 2100 ಟೋಕನ್ ಕೂಡ ಸಿಗುತ್ತೆ. ಮತ್ತು ಎಕ್ಸ್ಟ್ರಾ ಕೋನ್ ಟೋಕನ್ ಇದೆ, ಅದು ಬಂತು ಅಂದರೆ 3360 ಟೋಕನ್ ಕೂಡ ನಿಮಗೆ ಅಲೋಕೇಟ್ ಆಗುತ್ತೆ. ಇದು ನಿಮಗೆ 2 ರೀತಿಯಲ್ಲಿ ಕ್ಲೈಮ್ ಮಾಡ್ಕೊಬೋದು. ನಾರ್ಮಲ್ ಕ್ಲೈಮ್ ಒಂದು, ಅದ್ರ ಜೊತೆಗೆ ಪ್ರೀಮಿಯಂ ಕ್ಲೈಮ್ ಒಂದು. ಪ್ರೀಮಿಯಂ ಕ್ಲೈಮ್ ಮಾಡಬೇಕಂದ್ರೆ ನೀವು $48 ಪೇ ಮಾಡಬೇಕಾಗುತ್ತೆ. 48 ಅಥವಾ $44 ಪೇ ಮಾಡಬೇಕಾಗುತ್ತೆ. ಅದನ್ನು ಪೇ ಮಾಡಿಬಿಟ್ಟು ನೀವು ಪರ್ಚೇಸನ್ನು ಮಾಡ್ಕೊತ ಅಂದರೆ ಎಕ್ಸ್ಟ್ರಾ ನಿಮಗೆ ಏನೇನು ಸಿಗುತ್ತೆ ಗೊತ್ತಾ? ಇಮಿಡಿಯೇಟಾಗಿ 1500 XP ಸಿಗುತ್ತೆ. ಹತ್ತಿರ ಎಷ್ಟು ಲೆವೆಲು? 5 ಲೆವೆಲ್. 5 ಲೆವೆಲ್ ರಿವಾರ್ಡ್ ಏನಿರುತ್ತೆ ಅಷ್ಟು ಕೂಡ ನಿಮಗೆ ಫಟ್ ಅಂತ ಸಿಗುತ್ತೆ. ಅದರ ಜೊತೆಗೆ ಮೋರ್ XP ಅಂದರೆ ಎಕ್ಸ್ಟ್ರಾ ರಿವಾರ್ಡನ್ನು ಕೊಡ್ತಾರೆ, XPಯನ್ನು ಕೊಡ್ತಾರೆ. ಅದರ ಜೊತೆಗೆ 1.34 ಲ್ಯಾಕ್ ಬಾಂಬಿ ಟೋಕನ್ಸನ್ನು ಕೊಡ್ತಾರೆ. ಮತ್ತು 201K ಕೋನ್ ಟೋಕನ್ಸನ್ನು ಕೊಡ್ತಾರೆ. ಮತ್ತು ಲೆವೆಲ್ 60 ರೀಚ್ ಆದಮೇಲೆ ಪ್ರತಿ 300 ಪಾಯಿಂಟ್ಸ್ಗೆ ಒಂದೊಂದು ಹೊಸ ಬಾಕ್ಸನ್ನು ಕೊಡ್ತಾ ಇರ್ತಾರೆ. ಸೊ ಇದು ಪರ್ಚೇಸ್ ಮಾಡಬೇಕಾ ಬಿಡಬೇಕಾ ಅದು ನಿಮಗೆ ಡೌಟ್ ಹೊಡಿತಾ ಇರುತ್ತಲ್ವ. ನೋಡಿ, ನಿಮಗೆ ಪ್ರಾಫಿಟ್ ಆಗಿತ್ತು ಅಂದರೆ ಒಳ್ಳೊಳ್ಳೆ ಇವಾಗ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಟಾಸ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಟಾಸ್ಕೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಕೊನೆಯದಾಗಿ ನಾನು ಅಪ್ಡೇಟನ್ನು ಕೊಡ್ತೀನಿ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂದ್ಬಿಟ್ಟು ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಇವಾಗ ಟಾಸ್ಕ್ ಏನೈತೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಲ್ಲ ಅಷ್ಟು ಮಾತ್ರ ಕ್ಲೈಮ್ ಮಾಡ್ಕೊಂಡು ಹೋಗಿ. ಸೊ ಎಷ್ಟು ಟೋಕನ್ ಸಿಗ್ಬೋದು ಇದ್ರ ಬಗ್ಗೆ ಏನಾದ್ರು ಐಡಿಯಾ ಆಯಿತು ಅಂದರೆ ಖಂಡಿತ ಇಲ್ಲೇ ಒಂದು ಐಡಿಯಾನ ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಟೋಟಲ್ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಮೈ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ಟೋಕನ್ ಅಲೋಕೇಟ್ ಆಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಸೊ ಮೈ ಪಾಯಿಂಟ್ಸ್ ಡಿವೈಡೆಡ್ ಬೈ ಟೋಟಲ್ ಪಾಯಿಂಟ್ಸ್ ಇಂಟು 10 ಮಿಲಿಯನ್
ಕ್ಯಾಟಿ ಟೋಕನ್ಸ್. ಇವಾಗ ನನ್ನ ಹತ್ರ 160 ಟೋಕನ್ ಐತೆ. ಟೋಟಲ್ ಪಾಯಿಂಟ್ಸ್ ಬಂತು ಅಂದರೆ 145 ಮಿಲಿಯನ್ ಟೋಕನ್ಸ್ ಐತೆ. ಸೊ ನನಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಅಲೋಕೇಟ್ ಆಗುತ್ತೆ ಗೊತ್ತಾ? 11.2 ಅಥವಾ 11.09 ಟೋಕನ್ ನನಗೆ ಅಲೋಕೇಟ್ ಆಗುತ್ತೆ. ಬಟ್ ಇಷ್ಟೇ ಅಲೋಕೇಟ್ ಆಗುತ್ತೆ ಅಂದರೆ ಖಂಡಿತ ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಏನಕ್ಕೆ ಇವಾಗ ಹೊಸ ಯೂಸರೆಲ್ಲ ಜಾಯ್ನ್ ಆಗ್ತಾ ಇರ್ತಾರೆ, ಹೊಸ ಯೂಸರೆಲ್ಲ ಈ ಒಂದು ಪಾಯಿಂಟ್ಸ್ ಕೂಡ ಅರ್ನಿಂಗ್ ಮಾಡ್ತಾ ಇರ್ತಾರೆ. ಸೊ ಟೋಟಲ್ ಪಾಯಿಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನನ್ನ ಒಂದು ಕ್ಯಾಟಿ ಟೋಕನ್ ಅಲೋಕೇಶನ್ ಇರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾನು ಪಾಯಿಂಟ್ಸ್ ಕೂಡ ಅರ್ನಿಂಗ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಪ್ರತಿದಿನ ಕೂಡ ಚೆಕ್ ಇನ್ ಟಾಸ್ಕ್ ಎಲ್ಲ ಇರುತ್ತಲ್ಲ, ಅದು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಮೇ ಬಿ ಒಂದು ರೇಂಜ್ಗೆ ಪ್ರಾಫಿಟ್ ಆಗ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ 90 ದಿನ ಮಾಡಬೇಕು. 90 ದಿನ ಆದಮೇಲೆ ಮಾತ್ರ ಪ್ರಾಫಿಟ್ ಸಿಗೋದು. ಸೊ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಮಾಡಿ, ಫೋರ್ಸ್ ಏನು ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಫಸ್ಟ್ ಏರ್ ಡ್ರಾಪ್ ಕೊಟ್ಟಾಗಲೇ ಅವರು ಸೈಕಾಗಿ ಸ್ವಲ್ಪ ಕೊಟ್ಟವ್ರೆ, ಅಂದರೆ ಸರಿಯಾಗಿ ಕೊಟ್ಟಿಲ್ಲ. ಇವಾಗ ಮತ್ತೆ ನಾನು ನಿಮಗೆ ಈ ಒಂದು ಏರ್ ಡ್ರಾಪ್ಗೆ ಜಾಯ್ನ್ ಆಗಿ ಅಂದರೆ ಖಂಡಿತ ನೀವು ಪಕ್ಕ ಬೈಕ್ ಅಂತೀರ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು, ಫಸ್ಟ್ ಏರ್ ಡ್ರಾಪಲ್ಲಿ ಪ್ರಾಫಿಟ್ ಸಿಕ್ಕಿತ್ತು, ಇಲ್ಲ ನನಗೆ ಫ್ರೀ ಟೈಮ್ ಐತೆ ಅಂದರೆ ಮಾತ್ರ ಜಾಯ್ನ್ ಆಗಿ, ಫ್ರೀ ಟೈಮ್ ಇಲ್ವಾ ನಾನು ಬ್ಯುಸಿ ಇದ್ದೀನಿ ಅಂದರೆ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಸೊ ಅದು ಬಂತು ಅಂದರೆ ಕ್ಯಾಟಿಸನ್ ಬಗ್ಗೆ ಇರುವಂಥ ಅಪ್ಡೇಟ್. ಈ ಒಂದು ಅಪ್ಡೇಟ್ ಬಿಟ್ಟರೆ ಸ್ಪೆಷಲಾಗಿ ಏನು ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬಂತು ಅಂದರೆ ಖಂಡಿತ ನಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೇಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಡೇಲಿ ಸಿಗಬಡಿಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಕೇರ್.